ಬಯಸ್ತಾ ಈಗ ಸನ್ಮಾನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿಕ್ಕೋಡಿ ನಗರದಲ್ಲಿ 2ನೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಭಾಗದ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಯುವ ನೇತಾರರಾದ ರಾಹುಲ್ ಜಾರಕಿಹೊಳಿ ಅವರೇ, ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಆಗಮಿಸಿದ ಸಮಸ್ತ ಶರಣ ಬಂಧುಗಳೇ, ತಾಯಂದರೇ, ಇವತ್ತು ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ, ಅದಕ್ಕೆ ಅವಕಾಶಗಳಿರುವುದಿಲ್ಲ. ಅಂಥ ಒಂದು ಒಳ್ಳೆಯ ಅವಕಾಶವನ್ನು ಈ ಭಾಗದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಇಂತಹ ಒಂದು ಅವಕಾಶವನ್ನು ಮಕ್ಕಳು ಸದುಪಯೋಗ ಮಾಡ್ಕೊಳ್ಬೇಕು. ಅಥಣಿ ಭಾಗದ ಮಕ್ಕಳು ಆಗಮಿಸಿದ್ದಾರೆ, ನಿಪ್ಪಾಣಿ ಭಾಗದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ರಾಯಬಾಗ್ ತಾಲೂಕಿನ ಮಕ್ಕಳು ಆಗಮಿಸಿದ್ದಾರೆ, ನಮ್ಮ ಚಿಕ್ಕೋಡಿ ತಾಲೂಕಿನ ಅನೇಕ ವಿದ್ಯಾರ್ಥಿಗಳು, ಕಾಗವಾಡ ತಾಲೂಕಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು, ಜನಪದ ನೃತ್ಯವನ್ನು, ಸಂಗೀತ ಹಾಡುಗಳನ್ನು, ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು, ವಚನಗಳನ್ನು ಪ್ರದರ್ಶನ ಮಾಡುವ ಮೂಲಕವಾಗಿ, ಹಾಡು ಮೂಲಕವಾಗಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಚಿಕ್ಕೋಡಿಯಲ್ಲಿ ಅನೇಕ ಕಾರ್ಯಕ್ರಮ ನಡೀತವೆ. ಇಂಥ ಕಾರ್ಯಕ್ರಮ ಕೂಡ ಆಗೋದರಿಂದ ಮಕ್ಕಳನ್ನು ಇಂಥ ಒಂದು ದೊಡ್ಡ ವೇದಿಕೆ ಕರೆಸಿ ಅವರ ಪ್ರತಿಭೆಯನ್ನು ನೋಡ್ತಕ್ಕಂಥ ಒಂದು ಅವಕಾಶವನ್ನು ಈ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ. ಭಾಳಷ್ಟು ತಂಡಿದ್ದರೂ ಕೂಡ ನಮ್ಮ ಇಲ್ಲಿ ಹಿರಿಯರು ಹೇಳ್ತಾ ಇದ್ದಾರೆ, 2 ತಾಸು ಆತು ನಾವು ಕೂತ್ಕೊಂಡು ತಂಡ್ಯಾಗತ್ತೇಳಿ. ನೀವು ಕೂಡ ತಂಡಿಯಲ್ಲಿ ಕೂತ್ಕೊಂಡ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡುವ ಮೂಲಕವಾಗಿ, ಮಕ್ಕಳನ್ನು ಪ್ರೋತ್ಸಾಹಿಸುವ ಮೂಲಕವಾಗಿ ಇಂತಹ ಅನೇಕ ವೇದಿಕೆಗಳು ಮಕ್ಕಳಿಗೆ ಸಿಕ್ಕದ್ದಾದರೆ ನಮ್ಮ ಭಾಗದ ಮಕ್ಕಳು ರಾಷ್ಟ್ರಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರಿಗೂ ಆಯೋಜಕರಿಗೂ ತಮಗೂ ವಂದಿಸಿ 2 ಮಾತುಗಳನ್ನು ಕೊಡ್ತಾ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದಿವ್ಯ ಸಾನ್ನಿಧ್ಯ ಪರ ನುಡಿಗಳನ್ನು ಆಡಿರ್ತಕ್ಕಂಥ ಪೂಜ್ಯರಿಗೆ ಭಕ್ತಿಯ ಶರಣು ಸಮರ್ಪಣೆಯೊಂದಿಗೆ ಸನ್ಮಾನ್ಯ ಶ್ರೀ ರಾಹುಲಣ್ಣ ಜಾರಕಿಹೊಳಿ ಅವರು ಪೂಜ್ಯರಿಗೆ ಶಾಲು ಹೊದಿಸಿ ಹೂಹಾರ ಸಮರ್ಪಿಸಿ ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಅಣ್ಣವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಶ್ರೀ ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ಸಂಪಾದನಾ ಮಹಾಸ್ವಾಮೀಜಿಗಳು ಶ್ರೀ ಚರಮೂರ್ತಿ ಮಠ ಚಿಕ್ಕೋಡಿ ಪೂಜ್ಯರಿಗೆ ಸನ್ಮಾನ್ಯ ಶ್ರೀ ರಾಹುಲಣ್ಣ ಜಾರಕಿಹೊಳಿ ಅವರು ಶಾಲು ಹೊದಿಸಿ ಹೂಹಾರ ಸಮರ್ಪಿಸಿ ಫಲತಾಂಬೂಲಾದಿಗಳನ್ನು ನೀಡಿ ಪೂಜ್ಯರಿಂದ ಆಶೀರ್ವಾದವನ್ನು ಅಣ್ಣವರು ಪಡಿತಾ ಇದ್ದಾರೆ. ಪ್ರಾಥಮಿಕ ಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ 6 ಜನ ವಿದ್ಯಾರ್ಥಿಗಳು